ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಇಷ್ಟ ಇಲ್ಲದ ವ್ಯಕ್ತಿ ಯಾರಾದ್ರೂ ಪದೇ ಪದೇ ಮೆಸೇಜ್ ಮಾಡಬಾರ್ದಪ್ಪ ಅಂತಂದ್ರ ಇನ್ಸ್ಟಾಗ್ರಾಮ್ದಾಗ ಐತಲ್ಲ ಒಂದು ಸೆಟ್ಟಿಂಗ್ ಐತಿ. ಆ ಸೆಟ್ಟಿಂಗ್ ನ ನೀವೇನಾದ್ರೂ ಮಾಡೋದನ್ನ ಕಲ್ತ್ಕೊಂಡ್ರಪ್ಪ ಅಂದ್ರೆ ಐತಲ್ಲ ಮೇಲೆ ಐತಲ್ಲ ಆ ಒಂದು ವ್ಯಕ್ತಿ ಐತಲ್ಲ ನಿಮ್ಗೆ ಮೆಸೇಜ್ ಮಾಡೋಕೆ ಆಗಲ್ಲ. ಸೊ ನಿಮ್ಗೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರಪ್ಪ ಅಂತಂದ್ರ ಖಂಡಿತ ಈ ವಿಡಿಯೋ ಐತಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವ್ರು ಮಾತ್ರ ವಿಡಿಯೋನ ನೋಡ್ಕೊಡ್ರಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ರಪ್ಪ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ ಅಂತೀನಿ. ಬನ್ನಿ ಶುರು ಮಾಡೋಣ. ಇವಾಗ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಮೊಬೈಲ್ನಾಗ ಇನ್ಸ್ಟಾಗ್ರಾಮ್ ಇರ್ತಲ್ಲ ಅದನ್ನ ಓಪನ್ ಮಾಡಿ. ಮಾಡಾದ್ಮೇಲೆ ಐತಲ್ಲ ಸೊ ನಿಮ್ಗೆ ಈ ರೀತಿಯಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತ. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕೆಳಗಡೆ ಸರ್ಚ್ ಬಾರ್ ಆಪ್ಷನ್ ಕಾಣತ್ ನೋಡ್ರಿ. ಕೆಳಗಡೆ ಇಲ್ಲಿ ಕಾಣತೈತಲ್ಲ, ಒಂದ್ ವೇಳೆ ಕಾಣ್ಲಿಲ್ಲಪ್ಪ ಅಂತಂದ್ರ ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಅದಾದ್ಮೇಲೆ ಐತಲ್ಲ ಮೇಲ್ಗಡೆ ಇಲ್ಲಿ ಸರ್ಚ್ ಬಾರ್ ಕಾಣತ್ತಲ್ಲ ಅದ್ರ ಮೇಲೆ ಐತಲ್ಲ ಕ್ಲಿಕ್ ಮಾಡಿ. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನಿಮಗೆ ಇಷ್ಟ ಇಲ್ಲದ ವ್ಯಕ್ತಿ ಯಾರಾದ್ರೂ ಮೆಸೇಜ್ ಮಾಡಬಾರ್ದಪ್ಪ ಅಂತಂದ್ರ ಆ ಒಂದು ಐಡಿನ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗತ್ತ. ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಅವರ ಒಂದು ಪ್ರೊಫೈಲ್ ಐತಲ್ಲ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಜಸ್ಟ್ ಏನು ಇಲ್ಲ, ರೈಟ್ ಸೈಡ್ ನಾಗ ಐತಲ್ಲ ಮೇಲ್ಗಡೆ 3 ಡಾಟ್ ಲೈನ್ಸ್ ಕಾಣುತ್ತೆ ನೋಡ್ರಿ ಮೇಲ್ಗಡೆ. ಒಂದ್ ವೇಳೆ ಕಾಣ್ಲಿಲ್ಲಪ್ಪ ಅಂತಂದ್ರ ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ನಿಮ್ಗ ಕೆಲವೊಂದಿಷ್ಟು ಆಪ್ಷನ್ಗಳು ಇಲ್ಲೆಲ್ಲ ನಿಮ್ಗ ಕಾಣ್ತಾವು. ಇಲ್ಲಿ ಐತಲ್ಲ ರೆಸ್ಟ್ರಿಕ್ಟ್ ಅಂತ ಇಲ್ಲಿ ಆಪ್ಷನ್ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರ ಸೊ ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲಲ್ಲ ದಯವಿಟ್ಟು ಲೈಕ್ ಮಾಡಿ. ಯಾಕಪ್ಪ ಅಂತಂದ್ರ ಸೊ ನೀವು ಲೈಕ್ ಮಾಡಿದ್ರಪ್ಪ ಅಂತಂದ್ರ ನನಗ ಮುಂದಿನ ವಿಡಿಯೋ ಮಾಡಕ್ ನನಗ ಮೋಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳಂತೀನಿ. ಸೊ ಇಲ್ಲಿ ರಿಸ್ಟ್ರಿಕ್ಟ್ ಅಂತ ಐತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಅದು ಈ ರೀತಿಯಾಗಿ ರಿಸ್ಟ್ರಿಕ್ಟ್ ಆಗತ್ತ. ಸೊ ಇವಾಗ ಅವರು ಏನಾದ್ರು ನಿಮ್ಗ ಮೆಸೇಜ್ ಏನಾದ್ರು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗ ಮೇಲ್ಗಡೆಯಲ್ಲಿ ಡೈರೆಕ್ಟ್ ಆಗಿ ಮೇಲ್ ಚಾಟ್ ಗೆ ಬರೋದಿಲ್ಲ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಇವಾಗ ನಾನು ಎಲ್ಲಿ ಅದು ಬರುತ್ತಾ ಒಂದ್ ವೇಳೆ ಮೆಸೇಜ್ ಮಾಡಿದ್ರ ಅಂತ ನಾನು ತೋರ್ಸ್ಕೊಡ್ತೀನಿ. ಡೈರೆಕ್ಟ್ ಆಗಂತೂ ಇಲ್ಲಿ ಮೇಲ್ಗಡೆ ಬರೋದಿಲ್ಲ. ಯಾವ ರೀತಿ ಬರುತ್ತಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಏನು ಇಲ್ಲ, ಬ್ಯಾಕ್ ಬರ್ಬೇಕು. ಬ್ಯಾಕ್ ಬಂದ್ ಏನ್ ಮಾಡ್ತಾರಪ್ಪ ಅಂದ್ರ ನಿಮ್ಮ ಡಿ ಎಂ ದಾಗ ಹೋಗ್ಬೇಕು. ಡಿ ಎಂ ದಾಗ ಹೋಗಿ ಇಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿ ಕಾಣತ್ ನೋಡ್ರಿ ರಿಕ್ವೆಸ್ಟ್ ಅಂತ. ಸೊ ಇಲ್ಲಿ ಮೆಸೇಜ್ ರಿಕ್ವೆಸ್ಟ್ ಅಂತ ಇದಕ್ಕ ಕರೀತಾರ. ಒಂದ್ ವೇಳೆ ಖಾಲಿ ಇಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಇಲ್ಲಿ ರಿಕ್ವೆಸ್ಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಅವ್ರು ಒಂದ್ ವೇಳೆ ಮೆಸೇಜ್ ಮಾಡಿದ್ರಪ್ಪ ಅಂತಂದ್ರ ಆ ಒಂದು ಮೆಸೇಜ್ ಐತಲ್ಲ ಇಲ್ಲಿ ಬಂದಿರ್ತೈತಿ. ಸೊ ಇಲ್ಲಿ ಮೇಲ್ಗಡೆ ಬರೋದಿಲ್ಲ ಮೇನ್ ಚಾಟ್ ದಾಗ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಈ ರೀತಿಯಾಗಿ ನಿಮ್ಗ ಅರ್ಥ ಆಗಲಿಲ್ಲಪ್ಪ ಅಂತಂದ್ರ ಸೊ ಇನ್ನೊಂದ್ ಮೆಥಡ್ ಐತಿ ನಿಮ್ಗ ಮಾಡಕ, ಅದನ್ನು ಕೂಡ ನಾನು ಇವಾಗ ತೋರ್ಸ್ಕೊಡ್ತೀನಿ. ಇದು ಅಂತೂ ಇಷ್ಟ ಮಾಡೋದು. ಸೊ ಇನ್ನೊಂದ್ ಮೆಥಡ್ ಐತಿ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ಏನಿಲ್ಲ, ಬ್ಯಾಕ್ ಬರ್ಬೇಕಾಗತ್ತ. ಹೋಮ್ ಪೇಜಿಗೆ ಬಂದು ಜಸ್ಟ್ ಏನ್ ಮಾಡ್ಬೇಕು ಅವರ ಒಂದು ಪ್ರೊಫೈಲ್ ನ ಓಪನ್ ಮಾಡ್ಬೇಕಾಗತ್ತ. ಓಪನ್ ಮಾಡ್ಕೊಂಡು ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಸೇಮ್ ಮೆಥಡ್ ರೈಟ್ ಸೈಡ್ ನಾಗ ಹೋಗಿ ಮೇಲ್ಗಡೆ 3 ಡಾಟ್ ಲೈನ್ಸ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಅಂತ ಐತಲ್ಲ ಸೊ ಇಲ್ಲಿ ಕಾಣೋದೈತಲ್ಲ, ಕಾಣಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಬ್ಲಾಕ್ ಅಂತ ಕೊಟ್ರೆ ಸಾಕು. ಅವರ ಒಂದು ಮೆಸೇಜ್ ಮಾಡಿದ್ರು ಕೂಡ ನಿಮ್ಗ ನಿಮ್ಮ ಒಂದು ಡಿ ಎಂ ದಾಗ ಕಾಣಿಸೋದಿಲ್ಲ. ಇಷ್ಟ ಮಾಡೋದು. ಸೊ ಇದ್ರಾಗ ಯಾವ್ದ್ರಾಗ ನಿಮಗೆ ಯಾವ್ದು ಈಜಿ ಆಗತ್ತಲ್ಲ ಆ ಮೆಥಡ್ ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರಾಗ ಏನಾದ್ರು ನಿಮ್ಗ ಡೌಟ್ಸ್ ಇತ್ತಪ್ಪ ಅಂತಂದ್ರ ಕಾಮೆಂಟ್ ಅಲ್ಲಿ ತಿಳಿಸಿ. ಕಂಟೆಂಟ್ ನಿಮ್ಗ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ದಯವಿಟ್ಟು ನೋಡ್ತಾ ಇರೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.